ತರುಜಾತಿ ಖಗಜಾತಿ ಮೃಗಜಾತಿಗಳು 100 ನರಜಾತಿ ಮಿಕ್ಕ ಜಾತಿಗಳಿಂದ ಬೇರೆ ನರರೊಳೋರ್ವನು ತಾನೊಂದು ಬೇರೆ ಜಗ ಬೆರಕೆ ಸಾಮ್ಯ ಸಾಮ್ಯ ಮಂಕುತಿಮ್ಮ. ನಮ್ಮ ಪ್ರಪಂಚದಲ್ಲಿ ಹಲವಾರು ಪ್ರಾಣಿ ಜಾತಿಗಳಿವೆ, ಪಕ್ಷಿ ಜಾತಿಗಳಿವೆ, ಸಸ್ಯ ಜಾತಿಗಳಿವೆ. ಇದೆಲ್ಲದಕ್ಕೂ ಕೂಡ ಒಂದು ರೀತಿಯ ಪ್ರಪಂಚ. ಏನು ಅಂತಂದರೆ ಹುಟ್ಟೋದು, ಆಮೇಲೆ ಆಹಾರಕ್ಕೋಸ್ಕರ ಪರದಾಡೋದು, ಮುಂದಿನ ಪೀಳಿಗೆಯನ್ನು ಹುಟ್ಟಿಸೋದು, ಅದನ್ನು ಬೆಳೆಸೋದು, ಇಷ್ಟೇ ಇವುಗಳಿಗೆ ಗೊತ್ತಿರೋದು. ಆದರೆ ಮನುಷ್ಯನಿಗೆ ಇದೆಲ್ಲದರ ಜೊತೆಗೆ ಆಲೋಚನೆ ಅನ್ನೋದೊಂದು ವಿಶೇಷವಾದ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಈ ಪ್ರಪಂಚದಲ್ಲಿ ಇನ್ನೇನೇನು ಮಾಡ್ಬೋದು, ಇನ್ನೇನೇನು ಒಳ್ಳೇದು ಮಾಡ್ಬೋದು, ಇನ್ನೇನೇನು ಕೆಟ್ಟದ್ದು ಮಾಡ್ಬೋದು, ಎಲ್ಲದನ್ನೂ ಯೋಚನೆ ಮಾಡ್ತಾ ಇರ್ತೀವಿ. ಜಾತಿ ಒಂದೇ ಆಗಿದ್ದರೂ ಕೂಡ ಸಿಕ್ಕಾಪಟ್ಟೆ ಬೆರಕೆ ಆಗಿದೆ. ಒಬ್ಬರಿಗೆ ಸಿಕ್ಕಾಪಟ್ಟೆ ಕ್ರಿಯಾಶೀಲತೆ, ಇನ್ನೊಬ್ಬರಿಗೆ ಸಿಕ್ಕಾಪಟ್ಟೆ ಸೋಂಬೇರಿತನ, ಕೋಪ ಒಂದು ಕಡೆ ಆದರೆ ಸಮಾಧಾನ ಇನ್ನೊಂದು ಕಡೆ, ಈ ರೀತಿ ಇದೆಲ್ಲದನ್ನು ಈ ಬೆರಕೆನೇ ಈ ಮನುಷ್ಯ ಜಾತಿಯ ವಿಶೇಷತೆ ಅನ್ನೋದು ಗುಂಡಪ್ಪನವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಗೇನು ಅನ್ಸುತ್ತೆ? ನಮಸ್ಕಾರಗಳು.